ಮುಖ್ಯಮಂತ್ರಿಗಳಿಗೆ ಮಂಡಿ ನೋವು, ಹಿಂಗಾಗಿ ಮಣಿಪಾಲ್ ಹಾಸ್ಪಿಟಲ್ಗೆ ದಿಢೀರಂತ ಅಡ್ಮಿಟ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ತೀವ್ರ ಮಂಡಿ ನೋವು ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಅವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳನ್ನು ರದ್ದು ಮಾಡಲಾಗಿದೆ. ತಪಾಸಣೆ ಆದ ಬಳಿಕ, ಟ್ರೀಟ್ಮೆಂಟ್ ತಗೊಂಡ ಬಳಿಕ ಸಿದ್ದರಾಮಯ್ಯ ಅವರು ಡಿಸ್ಚಾರ್ಜ್ ಆಗಲಿಕ್ಕಿದ್ದಾರೆ. 2 ದಿನಗಳ ಕಾಲ ರೆಸ್ಟ್ ಮಾಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಾಕ್ಟರ್ಸ್ ತಿಳಿಸಿದಾರಂತೆ. ಹೀಗಾಗಿ 2 ದಿನ ಇವರು ರೆಸ್ಟ್ ಮಾಡಲಿಕ್ಕಿದ್ದಾರಂತೆ. ಇವತ್ತೇ ಡಿಸ್ಚಾರ್ಜ್ ಆದರೆ 2 ದಿನ ರೆಸ್ಟ್ ಅಂತಂದ್ರೆ ನಾಳೆ ನಾಡಿದ್ದು. ಹಾಗಿದ್ರೆ ನಾಳೆ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತೀನಿ ಅಂತ ಹೇಳಿದಿರಲ್ಲ ಸಿಎಂ ಸಾಹೇಬರು, ಅದು ನಾಳೆ ಹಂಗಿದ್ರೆ ಸ್ಟಾಪ್. ಮುಖ್ಯಮಂತ್ರಿಗಳಿಗೆ ಮಂಡಿ ನೋವು, ಹಿಂಗಾಗಿ ಮಣಿಪಾಲ್ ಹಾಸ್ಪಿಟಲ್ಗೆ ದಿಢೀರಂತ ಅಡ್ಮಿಟ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ತೀವ್ರ ಮಂಡಿ ನೋವು ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಅವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳನ್ನು ರದ್ದು ಮಾಡಲಾಗಿದೆ. ತಪಾಸಣೆ ಆದ ಬಳಿಕ, ಟ್ರೀಟ್ಮೆಂಟ್ ತಗೊಂಡ ಬಳಿಕ ಸಿದ್ದರಾಮಯ್ಯ ಅವರು ಡಿಸ್ಚಾರ್ಜ್ ಆಗಲಿಕ್ಕಿದ್ದಾರೆ. 2 ದಿನಗಳ ಕಾಲ ರೆಸ್ಟ್ ಮಾಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಾಕ್ಟರ್ಸ್ ತಿಳಿಸಿದಾರಂತೆ. ಹೀಗಾಗಿ 2 ದಿನ ಇವರು ರೆಸ್ಟ್ ಮಾಡಲಿಕ್ಕಿದ್ದಾರಂತೆ. ಇವತ್ತೇ ಡಿಸ್ಚಾರ್ಜ್ ಆದರೆ 2 ದಿನ ರೆಸ್ಟ್ ಅಂತಂದ್ರೆ ನಾಳೆ ನಾಡಿದ್ದು. ಹಾಗಿದ್ರೆ ನಾಳೆ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತೀನಿ ಅಂತ ಹೇಳಿದಿರಲ್ಲ ಸಿಎಂ ಸಾಹೇಬರು, ಅದು ನಾಳೆ ಹಂಗಿದ್ರೆ ಸ್ಟಾಪ್. ಮುಖ್ಯಮಂತ್ರಿಗಳಿಗೆ ಮಂಡಿ ನೋವು, ಹಿಂಗಾಗಿ ಮಣಿಪಾಲ್ ಹಾಸ್ಪಿಟಲ್ಗೆ ದಿಢೀರಂತ ಅಡ್ಮಿಟ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ತೀವ್ರ ಮಂಡಿ ನೋವು ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಅವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳನ್ನು ರದ್ದು ಮಾಡಲಾಗಿದೆ. ತಪಾಸಣೆ ಆದ ಬಳಿಕ, ಟ್ರೀಟ್ಮೆಂಟ್ ತಗೊಂಡ ಬಳಿಕ ಸಿದ್ದರಾಮಯ್ಯ ಅವರು ಡಿಸ್ಚಾರ್ಜ್ ಆಗಲಿಕ್ಕಿದ್ದಾರೆ. 2 ದಿನಗಳ ಕಾಲ ರೆಸ್ಟ್ ಮಾಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಾಕ್ಟರ್ಸ್ ತಿಳಿಸಿದಾರಂತೆ. ಹೀಗಾಗಿ 2 ದಿನ ಇವರು ರೆಸ್ಟ್ ಮಾಡಲಿಕ್ಕಿದ್ದಾರಂತೆ. ಇವತ್ತೇ ಡಿಸ್ಚಾರ್ಜ್ ಆದರೆ 2 ದಿನ ರೆಸ್ಟ್ ಅಂತಂದ್ರೆ ನಾಳೆ ನಾಡಿದ್ದು. ಹಾಗಿದ್ರೆ ನಾಳೆ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತೀನಿ ಅಂತ ಹೇಳಿದಿರಲ್ಲ ಸಿಎಂ ಸಾಹೇಬರು, ಅದು ನಾಳೆ ಹಂಗಿದ್ರೆ ಸ್ಟಾಪ್. ಮುಖ್ಯಮಂತ್ರಿಗಳಿಗೆ ಮಂಡಿ ನೋವು, ಹಿಂಗಾಗಿ ಮಣಿಪಾಲ್ ಹಾಸ್ಪಿಟಲ್ಗೆ ದಿಢೀರಂತ ಅಡ್ಮಿಟ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ತೀವ್ರ ಮಂಡಿ ನೋವು ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಅವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳನ್ನು ರದ್ದು ಮಾಡಲಾಗಿದೆ. ತಪಾಸಣೆ ಆದ ಬಳಿಕ, ಟ್ರೀಟ್ಮೆಂಟ್ ತಗೊಂಡ ಬಳಿಕ ಸಿದ್ದರಾಮಯ್ಯ ಅವರು ಡಿಸ್ಚಾರ್ಜ್ ಆಗಲಿಕ್ಕಿದ್ದಾರೆ. 2 ದಿನಗಳ ಕಾಲ ರೆಸ್ಟ್ ಮಾಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಾಕ್ಟರ್ಸ್ ತಿಳಿಸಿದಾರಂತೆ. ಹೀಗಾಗಿ 2 ದಿನ ಇವರು ರೆಸ್ಟ್ ಮಾಡಲಿಕ್ಕಿದ್ದಾರಂತೆ. ಇವತ್ತೇ ಡಿಸ್ಚಾರ್ಜ್ ಆದರೆ 2 ದಿನ ರೆಸ್ಟ್ ಅಂತಂದ್ರೆ ನಾಳೆ ನಾಡಿದ್ದು. ಹಾಗಿದ್ರೆ ನಾಳೆ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತೀನಿ ಅಂತ ಹೇಳಿದಿರಲ್ಲ ಸಿಎಂ ಸಾಹೇಬರು, ಅದು ನಾಳೆ ಹಂಗಿದ್ರೆ ಸ್ಟಾಪ್. ಮುಖ್ಯಮಂತ್ರಿಗಳಿಗೆ ಮಂಡಿ ನೋವು, ಹಿಂಗಾಗಿ ಮಣಿಪಾಲ್ ಹಾಸ್ಪಿಟಲ್ಗೆ ದಿಢೀರಂತ ಅಡ್ಮಿಟ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ತೀವ್ರ ಮಂಡಿ ನೋವು ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಅವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳನ್ನು ರದ್ದು ಮಾಡಲಾಗಿದೆ. ತಪಾಸಣೆ ಆದ ಬಳಿಕ, ಟ್ರೀಟ್ಮೆಂಟ್ ತಗೊಂಡ ಬಳಿಕ ಸಿದ್ದರಾಮಯ್ಯ ಅವರು ಡಿಸ್ಚಾರ್ಜ್ ಆಗಲಿಕ್ಕಿದ್ದಾರೆ. 2 ದಿನಗಳ ಕಾಲ ರೆಸ್ಟ್ ಮಾಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಾಕ್ಟರ್ಸ್ ತಿಳಿಸಿದಾರಂತೆ. ಹೀಗಾಗಿ 2 ದಿನ ಇವರು ರೆಸ್ಟ್ ಮಾಡಲಿಕ್ಕಿದ್ದಾರಂತೆ. ಇವತ್ತೇ ಡಿಸ್ಚಾರ್ಜ್ ಆದರೆ 2 ದಿನ ರೆಸ್ಟ್ ಅಂತಂದ್ರೆ ನಾಳೆ ನಾಡಿದ್ದು. ಹಾಗಿದ್ರೆ ನಾಳೆ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತೀನಿ ಅಂತ ಹೇಳಿದಿರಲ್ಲ ಸಿಎಂ ಸಾಹೇಬರು, ಅದು ನಾಳೆ ಹಂಗಿದ್ರೆ ಸ್ಟಾಪ್.
ಮುಖ್ಯಮಂತ್ರಿಗಳಿಗೆ ಮಂಡಿ ನೋವು, ಹಿಂಗಾಗಿ ಮಣಿಪಾಲ್ ಹಾಸ್ಪಿಟಲ್ಗೆ ದಿಢೀರಂತ ಅಡ್ಮಿಟ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ತೀವ್ರ ಮಂಡಿ ನೋವು ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಅವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳನ್ನ ರದ್ದು ಮಾಡಲಾಗಿದೆ. ತಪಾಸಣೆ ಆದ ಬಳಿಕ, ಟ್ರೀಟ್ಮೆಂಟ್ ತಗೊಂಡ ಬಳಿಕ ಸಿದ್ದರಾಮಯ್ಯ ಅವರು ಡಿಸ್ಚಾರ್ಜ್ ಆಗ್ಲಿಕ್ಕಿದ್ದಾರೆ. 2 ದಿನಗಳ ಕಾಲ ರೆಸ್ಟ್ ಮಾಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಾಕ್ಟರ್ಸ್ ತಿಳಿಸಿದಾರಂತೆ. ಹೀಗಾಗಿ 2 ದಿನ ಇವರು ರೆಸ್ಟ್ ಮಾಡ್ಲಿಕ್ಕಿದಾರಂತೆ. ಇವತ್ತೇ ಡಿಸ್ಚಾರ್ಜ್ ಆದರೆ 2 ದಿನ ರೆಸ್ಟ್ ಅಂತಂದ್ರೆ ನಾಳೆ ನಾಡಿದ್ದು. ಹಾಗಿದ್ರೆ ನಾಳೆ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತೀನಿ ಅಂತ ಹೇಳಿದಿರಲ್ಲ ಸಿಎಂ ಸಾಹೇಬರು, ಅದು ನಾಳೆ ಹಂಗಿದ್ರೆ ಸ್ಟಾಪ್. ಮುಖ್ಯಮಂತ್ರಿಗಳಿಗೆ ಮಂಡಿ ನೋವು, ಹಿಂಗಾಗಿ ಮಣಿಪಾಲ್ ಹಾಸ್ಪಿಟಲ್ಗೆ ದಿಢೀರಂತ ಅಡ್ಮಿಟ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ತೀವ್ರ ಮಂಡಿ ನೋವು ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಅವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳನ್ನ ರದ್ದು ಮಾಡಲಾಗಿದೆ. ತಪಾಸಣೆ ಆದ ಬಳಿಕ, ಟ್ರೀಟ್ಮೆಂಟ್ ತಗೊಂಡ ಬಳಿಕ ಸಿದ್ದರಾಮಯ್ಯ ಅವರು ಡಿಸ್ಚಾರ್ಜ್ ಆಗ್ಲಿಕ್ಕಿದ್ದಾರೆ. 2 ದಿನಗಳ ಕಾಲ ರೆಸ್ಟ್ ಮಾಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಾಕ್ಟರ್ಸ್ ತಿಳಿಸಿದಾರಂತೆ. ಹೀಗಾಗಿ 2 ದಿನ ಇವರು ರೆಸ್ಟ್ ಮಾಡ್ಲಿಕ್ಕಿದಾರಂತೆ. ಇವತ್ತೇ ಡಿಸ್ಚಾರ್ಜ್ ಆದರೆ 2 ದಿನ ರೆಸ್ಟ್ ಅಂತಂದ್ರೆ ನಾಳೆ ನಾಡಿದ್ದು. ಹಾಗಿದ್ರೆ ನಾಳೆ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತೀನಿ ಅಂತ ಹೇಳಿದಿರಲ್ಲ ಸಿಎಂ ಸಾಹೇಬರು, ಅದು ನಾಳೆ ಹಂಗಿದ್ರೆ ಸ್ಟಾಪ್. ಮುಖ್ಯಮಂತ್ರಿಗಳಿಗೆ ಮಂಡಿ ನೋವು, ಹಿಂಗಾಗಿ ಮಣಿಪಾಲ್ ಹಾಸ್ಪಿಟಲ್ಗೆ ದಿಢೀರಂತ ಅಡ್ಮಿಟ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ತೀವ್ರ ಮಂಡಿ ನೋವು ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಅವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳನ್ನ ರದ್ದು ಮಾಡಲಾಗಿದೆ. ತಪಾಸಣೆ ಆದ ಬಳಿಕ, ಟ್ರೀಟ್ಮೆಂಟ್ ತಗೊಂಡ ಬಳಿಕ ಸಿದ್ದರಾಮಯ್ಯ ಅವರು ಡಿಸ್ಚಾರ್ಜ್ ಆಗ್ಲಿಕ್ಕಿದ್ದಾರೆ. 2 ದಿನಗಳ ಕಾಲ ರೆಸ್ಟ್ ಮಾಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಾಕ್ಟರ್ಸ್ ತಿಳಿಸಿದಾರಂತೆ. ಹೀಗಾಗಿ 2 ದಿನ ಇವರು ರೆಸ್ಟ್ ಮಾಡ್ಲಿಕ್ಕಿದಾರಂತೆ. ಇವತ್ತೇ ಡಿಸ್ಚಾರ್ಜ್ ಆದರೆ 2 ದಿನ ರೆಸ್ಟ್ ಅಂತಂದ್ರೆ ನಾಳೆ ನಾಡಿದ್ದು. ಹಾಗಿದ್ರೆ ನಾಳೆ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತೀನಿ ಅಂತ ಹೇಳಿದಿರಲ್ಲ ಸಿಎಂ ಸಾಹೇಬರು, ಅದು ನಾಳೆ ಹಂಗಿದ್ರೆ ಸ್ಟಾಪ್.